ರುಚಿಯಾಗಿರೋ ಲಾಸ್ಟ್ ಟೈಮ್ ಏಡಿಡಕ್ಕೆ ಹೋಗಿರು, ಇವತ್ತೇ ಹೊಳೆಗೆ ನಮ್ಮೂರಲ್ಲಿ ಗಾಳ ಹಾಕೋಕೆ ಬಂದರೆ ನೋಡಿ ಎಷ್ಟು ಮೀನು ಸಿಗ್ತದೆ ಹೇಳಿ. ಎಷ್ಟು ಮೀನು ಸಿಗ್ತದೆ ಅಷ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೇಕು ಇವತ್ತೆ. ನೋಡಿ ಫ್ರೆಂಡ್ಸ್, ಇದ್ರ ಹೆಸರು ಕಾಗಳ್ಸಿ. ಹೇಳಿ ನಾ ತೊಳೆದು ಹಿಡ್ಕೊಡ್ತೇನೆ ನೋಡ. ನೋಡಿ ರಾಣಿ ಕಾಗಳ್ಸಿ ನೋಡಿ, ಇದು ರಾಣಿ ಕಾಗಳ್ಸಿ ಥರ ಮಾಡಿಬಿಟ್ಟಿದೆ ನೋಡಿ ಫ್ರೆಂಡ್ಸ್, ಹೆಂಗಿರೋ ಗಾರ್ಡನ್ ಹೆಂಗೆ ಮಾಡಿದೆ ಅಂತ. ನೋಡಿ ಇನ್ನೊಂದು ಮೀನು ಸಿಕ್ಕದೆ, ಟೋಟಲ್ 4 ಆಯಿತು. ಬಾಯ್ಸ್ ಎಲ್ಲ ಕಡೆ ಮೀನು ಹಿಡಿತಾ ಇದ್ದಾರೆ. ಆಲ್ಮೋಸ್ಟ್ 5-6 ಮೀನು ಆಯ್ತು ಈಗಾಗಲೇ. ಈ ಬಲೆ ಎಂಡಿಗೆ ಕಟ್ಟಬೇಕು, ಹಾಗೆ ಆ ಕಡೆ ಹೋದರೆ ಆ ಎಂಡಿಗೆ ಕಟ್ಟಬೇಕು. ಆಮೇಲೆ ಇಲ್ಲಿಂದ ನೀರಲ್ಲಿ ಮೀನು ಓಡಿಸ್ಕೊಂಡು ಬರಬೇಕು. ಮೀನಿದ್ದರೆ ಈ ಬಲೆಯಲ್ಲಿ ಸಿಗ್ತದೆ. ಬಲೆ ಹಾಕಿ ಬಂದರೆ ನೋಡುವ ವಾಪಸ್ ಬರುವವರೆಗೆ ಎಷ್ಟು ಮೀನು ಬರ್ತದೆ ಹೇಳಿ. ಮಂಡಿ ಸಿಗ್ತದೆ ನೋಡಿ ನೋಡಿ. ಇದು ಬುಡ ಒಂದ್ಸರಿ ಹೇಳಕ್ಕ. ರಾಶಿ ದೊಡ್ಡ ದೊಡ್ಡ ಮೀನು ಸಿಕ್ಕೋ ಚಾನ್ಸ್ ಅದೇ ಅಂತೆ. ಸನ್ನೆ ಮಾಡಿ ತೋರಿಸ್ತಾವ್ರೆ, ಅಷ್ಟು ದೊಡ್ಡ ಇರ್ತದೆ ಅಂತ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ನೋಡುವ ಎಷ್ಟು ಸಿಗ್ತದಂತೆ. ಬಲೆಯನ್ನು ವಾಪಸ್ ತೆಗೋಕೆ ಹೋಗ್ತಾರೆ. ಆಲ್ಮೋಸ್ಟ್ 2 ತಾಸು ಆಯಿತು ಹಾಕಿ. ನೋಡುವ ಎಷ್ಟು ಮೀನು ಸಿಕ್ಕದಂತೆ. ಜಾಲಿ ಜಾಲಿ ಎಲ್ಲ ಜಾಲಿ. ನಮ್ಮ ಕಡೆ ಇದಕ್ಕೆ ಜಾಲಿ ಅಂತರು ನೋಡಿ. ಇದ್ರಲ್ಲಿ ಒಂದು ಕಂಬೇಕು ಜಾಲಿ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಮೀನು ಹಿಡಿದು ಹೋಗಿ ಏಡಿ ಸಿಕ್ಕ ಬಿದ್ದು ಬಿಟ್ಟದೆ. ಎಂತ ಮಾಡೋದು, ಹೊದಕ್ಕೆ ಮನಸ್ಸು ಬರೋದಿಲ್ಲ, ತಗೊಂಡು ಹೋಗೋದೆ. ಮೀನು ಸಿಕ್ತಿತ್ತು, ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಮೀನು ಊಟ ಮಾಡಿ ಮಲಗಿರ್ತದೆ. ನಾವು ಸ್ವಲ್ಪ ಲೇಟಾಗಿ ಬರಬೇಕಿತ್ತು. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. 2ನೇ ಬಲೆ, ಇದರಲ್ಲಿ ಅಂಥದ್ದು ಇಲ್ಲ. ಈ ಬಲೆಯಲ್ಲೂ ಎಂತ ಸಿಕ್ಕಲಿಲ್ಲ. ಬಲಿಗೆ ಯಾವ್ದು ಮೀನು ಸಿಕ್ಕಿಲ್ಲ. ಗಾಳಕ್ಕೆ ಮತ್ತೆ ಇವರೊಂದಿಷ್ಟು ಮೀನು ಹಿಡಿದಿಟ್ಟಾರೆ. ಇದರಿಂದ ಏನಾದರೂ ಮಾಡುವ ಈಗ. ನೋಡಿ, ಇವರು ಮೀನಿಗೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ.
ನಮ್ಮದು ತುಂಬ ಹಳೆ ಪಳಿಯುಳಿಕೆ ಸಿಕ್ಕಿದೆ ನಾವು ಅಡುಗೆ ಮಾಡೋ ಜಾಗದಲ್ಲಿ. ಕ್ಯಾಮ್ರಾ ಥರ ಅದೇ, ಕ್ಯಾಮ್ರಾ ಥರ ಇದೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಹುಳಿ, ಚೂರೇ ಚೂರು ಖಾರ ಪುಡಿ, ಸ್ವಲ್ಪ ಅರಿಶಿನ, ಮೀನು ಬಂಡಿ ಮೇಲೆ ಹಾಯಾಗಿ ಮಲಗಿರುವ ಸಮಯ. ನೋಡಿ ಫ್ರೆಂಡ್ಸ್, ಎಲ್ಲಾದ್ರೂ ಬಂಡಿ ಕೆಳಗೆ ಬೆಂಕಿ ಹಾಕಿದ್ರೆ ನಾವು ಬಂಡಿ ಒಳಗೆ ಬೆಂಕಿ ಹಾಕಿ ಫ್ರೈ ಮಾಡ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಎಷ್ಟು ರುಚಿ ರುಚಿಯಾಗಿರೋ ಫ್ರೈ ರೆಡಿ ಆಗ್ತದೆ. ಫ್ರೆಂಡ್ಸ್, ಅದು ಬಿದ್ದದ್ದಲ್ಲ, ನಾವೇ ಅದು ಯಾವತ್ತು ಒಂದ್ಸಲ ಕೆಳಗಡೆ ಹಾಕಿ ಮೇಲೆ ತೆಗಿತೀವಿ. ತುಪ್ಪ